ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯ. ಮೊದಲನೆಯದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸುಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೀತಾನೆ. ರೋಮಾಪುರದ ಸಭೆಯನ್ನು ಪೌಲ ನೋಡಿಲ್ಲ, ಅಲ್ಲಿಗೆ ಹೋಗಿಲ್ಲ. ಪೌಲ ಸುವಾರ್ತೆ ಸಾರಿ ಸ್ಥಾಪನೆ ಆದದ್ದಲ್ಲ ಈ ಸಭೆ. ಅಪೊಸ್ತಲ ಕೃತ್ಯದಲ್ಲಿ ಪಂಚಾಶತಮ ದಿನದ ಹಬ್ಬಕ್ಕೆ ಬಂದು ಪೇತ್ರನ ಪ್ರಸಂಗವನ್ನು ಕೇಳಿ ಹಿಂದಿರುಗಿ ಹೋದಂತಹ ವ್ಯಕ್ತಿಗಳಲ್ಲಿ ಕೆಲವರು ಈ ಸಭೆಯನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬುದು ಪಂಡಿತರ ಅಭಿಪ್ರಾಯ. ಹೇಗಾದರೂ ಪೌಲನಿಗೆ ಅನೇಕ ಸಂದರ್ಭಗಳಲ್ಲಿ ಹೋಗಬೇಕು ಎಂಬ ಆಸೆ ಆದರೂ ಸಹ ಅವನಿಗೆ ಹೋಗೋಕ್ಕೆ ಆಗಲಿಲ್ಲ. ಅನೇಕ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾನೆ, ಅಡ್ಡಿ ಆಗ್ತದೆ. ಆಗ ಅಲ್ಲಿ ಹೋಗೋದಕ್ಕೆ ಇನ್ನೂ ಲೇಟ್ ಆಗ್ತಾ ಇರೋದರಿಂದ ಪೌಲ ಒಂದು ತೀರ್ಮಾನ ಮಾಡ್ತಾನೆ, ಅವರಿಗೊಂದು ಪತ್ರಿಕೆಯನ್ನು ಬರೆದು ಬಿಡೋಣ, ಅವರ ಕ್ಷೇಮವನ್ನು ತಿಳ್ಕೊಳ್ಳೋಣ, ಅವರ ವಿಷಯವನ್ನು ತಿಳ್ಕೊಳ್ಳೋಣ ಎಂಬುದಾಗಿ ಒಂದು ಪತ್ರಿಕೆಯನ್ನು ಅವರಿಗೆ ಬರಿತಾ ಇದ್ದಾನೆ. ಬರಿಬೇಕಾದ್ರೆ ರೋಮಾಪುರದಲ್ಲಿ ಇರುವಂತಹ ಸಭೆ ಪೌಲನ ವಾಕ್ಯ ಬೋಧನೆಯನ್ನು ಕೇಳದೇ ಇದ್ದರೂ ಸಹ ವಾಕ್ಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿಗಳು, ನಂಬಿಕೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿಗಳು ಎಂಬುದಾಗಿ ನಾವು ನೋಡ್ತೇವೆ. ಪೌಲ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತ ಅವರ ಬಳಿಗೆ ಹೋಗುವುದಕ್ಕೆ ಅನುಕೂಲವಾದ ಸನ್ನಿವೇಶ ಕೊಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆಲ್ಲ ನಾವು ಸತ್ಯವೇದದಲ್ಲಿ ಓದ್ತೀವಿ, ಪ್ರತ್ಯೇಕವಾಗಿ ರೋಮಾ ಪತ್ರಿಕೆಯಲ್ಲಿ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಏನು ಅಂದರೆ, ರೋಮಾಪುರದವರ ಒಂದೆರಡು ಗುಣಗಳನ್ನು ಪೌಲ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಮೊದಲನೇದು 8ನೇ ವಾಕ್ಯದಲ್ಲಿ, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದೆ. ಅವರ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದಂತಹ ಸಭೆ. ಪೌಲನಿಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ದೊಡ್ಡ ನಂಬಿಕೆ ಹೇಗೆ ಅವರಲ್ಲಿ ಬಂತು? ರೋಮಾಪುರದಲ್ಲಿರುವಂಥ ಸಭೆಯವರು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದವರು, ಅದು ಫೇಮಸ್ ಆಗಿದೆ. ಅದು ಎಲ್ಲ ಕಡೆಗಳಲ್ಲೂ ಸಹ ರೋಮದವರ ನಂಬಿಕೆ ಬಹಳ ಫೇಮಸ್ ಆಗೋಗಿದೆ. ಕೆಲವು ಟೈಮ್ಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಬೇರೆ ಯಾವುದರಲ್ಲೋ ಫೇಮಸ್ ಆಗಿರ್ತೀವಿ, ಬೇರೆ ಎಲ್ಲದರಲ್ಲಿಯೂ ಸಹ ನಾವು ಪ್ರಸಿದ್ಧಿಗೆ ಬಂದಿರ್ತೀವಿ. ಆದರೆ ದೇವರು ಇಷ್ಟಪಡೋದು ನಾವು ನಂಬಿಕೆಯಲ್ಲಿ, ನಾವು ವಾಕ್ಯದಲ್ಲಿ, ಆತ್ಮೀಕತೆಯಲ್ಲಿ ನಾವು ಪ್ರಸಿದ್ಧಿಗೆ ಬರಬೇಕು. ನಮ್ಮನ್ನು ನೋಡಿದವರು ಅವನು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳಬೇಕು. ಅವನಿಗೆ ದುಡ್ಡಿದೆ ಅಂತಲ್ಲ, ಅವನಿಗೆ ಮನೆ ಇದೆ ಅಂತಲ್ಲ, ಒಳ್ಳೆಯ ಹೆಸರು ಗಳಿಸಿದ್ದಾನೆ ಅಂತಲ್ಲ, ಸೆಕ್ಯುಲರ್ ಫೀಲ್ಡಲ್ಲಿ ಒಳ್ಳೆಯ ಡಿಗ್ರಿ ಪಡ್ಕೊಂಡಿದ್ದಾನೆ ಅಂತ ಹೇಳಿ ಹೆಸರು ಪ್ರಸಿದ್ಧಿಗೆ ಬರೋದಲ್ಲ. ನಮ್ಮಿಂದ ದೇವರು ಬಯಸುವಂಥದ್ದು, ಈ ಲೋಕದಲ್ಲಿ ಏನೆಲ್ಲ ನಮಗಿಲ್ಲ ಅಂದರೂ ಪರವಾಗಿಲ್ಲ, ದೇವರು ನಮ್ಮಿಂದ ಬಯಸುವಂಥದ್ದು ಒಳ್ಳೆಯ ಆತ್ಮೀಕತೆಯಲ್ಲಿ ಪ್ರಸಿದ್ಧಿಗೆ ಬರಬೇಕು. ಕಾನಾನ್ಯ ಸ್ತ್ರೀಯ ಸಂಗಡ ಯೇಸ್ವಾಮಿ ಮಾತಾಡಿದ ನಂತರ ಯೇಸ್ವಾಮಿ ಹೇಳ್ತಾರೆ, ಅಮ್ಮ ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಹೊಗಳ್ತಾರೆ. ಶತಾಧಿಪತಿಯ ಬಳಿಯಲ್ಲಿ ಮಾತನಾಡಿದ ನಂತರ ಯೇಸುಸ್ವಾಮಿ ಹೇಳುವಂತಹ ಒಂದು ಮಾತು ಈ ರೀತಿಯಲ್ಲಿದೆ, ಇಂಥ ದೊಡ್ಡ ನಂಬಿಕೆ ನಾನು ಇಸ್ರಾಯೇಲ್ರಲ್ಲೂ ಕಾಣಲಿಲ್ಲ. ಎಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅಲ್ಲಿ ಕಾಣಲಿಲ್ಲ. ಅನ್ಯ ಜನರ ಬಳಿಯಲ್ಲಿ ಈ ನಂಬಿಕೆ ನನಗೆ ಕಾಣಿಸ್ತಾ ಇದೆ. ಈಗಲ ಸಮಯದಲ್ಲಿ ನಾವು ಯಾವುದರಲ್ಲಿ ಪ್ರಸಿದ್ಧವಾಗಿದ್ದೇವೆ, ಯಾವ ವಿಷಯದಲ್ಲಿ ಪ್ರಸಿದ್ಧವಾಗಿದ್ದೇವೆ? ಪೌಲ ಹೇಳ್ತಾನೆ, ಮೊದಲನೆಯದು ನೀವು ನಿಮ್ಮ ನಂಬಿಕೆಯಲ್ಲಿ ಏನಾಗಿದ್ದೀರಾ, ಪ್ರಸಿದ್ಧವಾಗಿದ್ದೀರಾ ಎಂಬುದಾಗಿ ಹೇಳ್ತಾನೆ. ಎರಡನೇದಾಗಿ ನಾವು ಅದೇ ರೋಮ ಪತ್ರಿಕೆಯಲ್ಲಿ ಇನ್ನೊಂದು ವಿಷಯದಲ್ಲಿ ಅವರು ಪ್ರಸಿದ್ಧವಾಗಿದ್ದಾರೆ ಎಂಬುದಾಗಿ ನೋಡ್ಬೋದು. 16ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಓದುವಾಗ, ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು ಬರೆದಿದ್ದೇನೆ. ಸೆಕೆಂಡು, ಅವರು ವಿಧೇಯತೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ, ಒಬೀಡಿಯನ್ಸಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರು ಯಾವುದೇ ಒಂದು ಕಾರ್ಯವನ್ನು ದೇವರ ವಾಕ್ಯದಿಂದ ಕೇಳಿದ್ರೆ ಅದನ್ನು ವಿಧೇಯತ್ವದಿಂದ ಅನುಸರಿಸುವಂಥ ಒಂದು ಸ್ವಭಾವ ರೋಮಾಪುರದ ವಿಶ್ವಾಸಿಗಳಲ್ಲಿ ಇತ್ತು. ನಮ್ಮಿಂದಲೂ ಸಹ ದೇವರು ಬಯಸುವಂಥದ್ದು ವಿಧೇಯತ್ವ. ದೇವರ ವಾಕ್ಯದಲ್ಲಿ ನಾವು 1 ಸಮುವೇಲ 15:22 ಓದ್ತೀವಿ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ದೇವರ ವಾಕ್ಯ ಹೇಳ್ತಾ ಯಜ್ಞವನ್ನೆಲ್ಲ ಅರ್ಪಿಸಬೇಕಾದದ್ದು. ಸೌಲ ಯಜ್ಞಕ್ಕಾಗಿ ಹೋರಿಗಳನ್ನೆಲ್ಲ ತಗೊಂಡು ಬರ್ತಾನೆ, ಅಮಾಲೇಕರನ್ನ ಪೂರ್ಣವಾಗಿ ನಾಶ ಮಾಡದೆ. ದೇವರು ಅವರನ್ನು ನಾಶ ಮಾಡು ಅಂದರೆ ಆ ಮಾತಿಗೆ ವಿಧೇಯನಾಗದೆ ಯಜ್ಞಕ್ಕಾಗಿ ಕೆಲವು ಹೋರಿಗಳನ್ನು ತಗೊಂಡು ಬಂದಾಗ ದೇವರು ಹೇಳ್ತಾ ಇದ್ದಾರೆ, ನನಗೆ ಬೇಕಾಗಿರೋದು ಯಜ್ಞ ಅಲ್ಲ, ನನಗೆ ಬೇಕಾಗಿರೋದು ವಿಧೇಯತ್ವ, ನನಗೆ ಬೇಕಾಗಿರೋದು ನಂಬಿಕೆ.
ಈ ರೋಮಾಪುರದ ಸಭೆಯವರು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದರು, ವಿಧೇಯತೆಯಲ್ಲಿ ಸ್ಟ್ರಾಂಗ್ ಆಗಿದ್ದರು. ಅದು ಮಾತ್ರ ಅಲ್ಲ, ಅದು ಪ್ರಸಿದ್ಧಿಗೆ ಬಂದಿದೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವರು ಫೇತಲ್ಲಿ ಫೇಮಸ್ ಆಗಿದ್ದಾರೆ, ಇವರು ಒಬೀಡಿಯನ್ಸಲ್ಲಿ ಫೇಮಸ್ ಆಗಿದ್ದಾರೆ. ಮತ್ತು ಸಹ ನಾವು ಮತ್ತೊಂದು ಕಾರ್ಯವನ್ನು ನೋಡ್ಬೋದು. 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುವಾಗ, ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫ, ಭಕ್ತಿಯಲ್ಲೂ ಸಹ ಪ್ರಸಿದ್ಧವಾಗಿದ್ದಾರೆ. ಅವರು ಭಕ್ತರಾದಂತಹ ವ್ಯಕ್ತಿಗಳು, ಅದು ಸಹ ಫೇಮಸ್. ಅವರು ಅದರಲ್ಲೂ ಸಹ ಏನಾಗಿದ್ದಾರೆ, ಪ್ರಸಿದ್ಧವಾಗಿದ್ದಾರೆ. ಎಲ್ಲ ಕಡೆಗಳಲ್ಲೂ ಫೇಮಸ್ ಆಗಿದೆ. ನೋಡಿ, ಒಂದು ರೀತಿಯಲ್ಲಿ ಹೇಳಿದ್ರೆ ಯಾರದೇ ರೀತಿಯ ಒಂದು ವಾಕ್ಯಗಳು ಅವರಿಗೆ ಸಿಕ್ಕಿಲ್ಲ. ಪೌಲ ಆಗಿರ್ಬೋದು, ಪೇತ್ರ ಆಗಿರ್ಬೋದು, ಯಾರ ವಾಕ್ಯಗಳು ಡೈರೆಕ್ಟಾಗಿ ಆ ಸಭೆಯಲ್ಲಿ ಹೋಗಿ ಯಾರೂ ಪ್ರಸಂಗ ಮಾಡಿಲ್ಲ. ಬಟ್ ದೇ ಆರ್ ಫೇಮಸ್, ಪ್ರಸಿದ್ಧಿಗೆ ಬಂದಿದ್ದಾರೆ. ಯಾಕೆ? ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗಿ ನಿಂತರು. ಈ ಹಗಲ ಸಮಯದಲ್ಲಿ ದೇವರ ವಾಕ್ಯದ ಪ್ರಕಾರ ನಂಬಿಕೆಯಲ್ಲಿ, ವಿಧೇಯತೆಯಲ್ಲಿ, ಭಕ್ತಿಯಲ್ಲಿ ಪ್ರಸಿದ್ಧರಾಗಿ ಕಾಣುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ, ಆಶೀರ್ವಾದ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಾವು ಕರ್ತನೆ ಆತ್ಮೀಕತೆಯಲ್ಲಿ ಪ್ರಸಿದ್ಧರಾಗಿ ಕಾಣುವ ಹಾಗೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.